ಪ್ರಧಾನಿ ಮೋದಿ ಮೊನ್ನೆಯಷ್ಟೇ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು. ಅಲ್ಲದೆ ಇಂಧನ ಮಿತ ಬಳಕೆ ಬಗ್ಗೆ ಕೂಡ ಮಾತನಾಡಿದ್ರು. ಮೋದಿ ಹೀಗೆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇವತ್ತು ಚಿನ್ನದ ಮೇಲಿನ ಆಮದು ಸುಂಕವನ್ನ ಹೆಚ್ಚಳ ಮಾಡಲಾಗಿದೆ. ಅದರ ಪರಿಣಾಮ ಬಂಗಾರದ ಬೆಲೆಯಲ್ಲೂ ಭಾರೀ ಏರಿಕೆಯಾಗಿದೆ. ಅಲ್ಲದೆ ಮೋದಿ ಇಂಧನ ಬಳಕೆ ಮಿತವ್ಯಯವನ್ನ ತಮ್ಮ ಕಚೇರಿಯಿಂದಲೇ ಆರಂಭ ಮಾಡಿದ್ದಾರೆ. कोई भी कार्यक्रम हो, हम सोने के गहने नहीं खरीदेंगे। ये हिस्सा ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್. ಆಮದು ಸುಂಕ 6% 15% ಹೆಚ್ಚಳ, ಮತ್ತೆ ಏರಿತು ಚಿನ್ನದ ದರ. ಇಂದು 10 ಗ್ರಾಂ ಚಿನ್ನದ ಬೆಲೆ ಭರ್ತಿ 12,750ಕ್ಕೆ ಏರಿಕೆ. ಹೌದು, ಪ್ರಧಾನಿ ಮೋದಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಸಲಹೆ ನೀಡಿದ್ದೇ ತಡ ಇತ್ತ ಬಂಗಾರದ ಮಾರುಕಟ್ಟೆಯಲ್ಲಿ ಭೂಕಂಪ ಸಂಭವಿಸಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಚಿನ್ನದ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನ 6% 15%ಕ್ಕೆ ಹೆಚ್ಚಿಸಿದೆ. ಹೀಗಾಗಿ ಬಂಗಾರದ ಬೆಲೆ ಸ್ಫೋಟವಾಗಿದೆ. $22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ನಿನ್ನೆ 1,41,150 ರೂಪಾಯಿ ಇತ್ತು. ಇಂದು ಈ ದರ 1,53,900ಕ್ಕೇರಿದೆ. ಅಂದ್ರೆ ಒಟ್ಟು 12,750 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ ನಿನ್ನೆ 1,53,980 ರೂಪಾಯಿ ಇತ್ತು. ಇಂದು ಈ ದರ 1,67,890 ರೂಪಾಯಿ ಆಗಿದೆ. ಅಲ್ಲಿಗೆ 13,910 ರೂಪಾಯಿ ಹೆಚ್ಚಳವಾದಂತಾಗಿದೆ. ಈ ದಿಢೀರ್ ಬೆಲೆ ಏರಿಕೆ ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಗಳಿಗೆ ಬರಸಿಡಿಲಿನಂತೆ ಎರಗಿದೆ. ಚಿನ್ನದ ದರ ಹೀಗೆ ಏರಿದ್ದಕ್ಕೆ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಜಾಸ್ತಿ ಆಗಬಾರ್ದು, ಇಷ್ಟೇ ಇದ್ರೆ ಜನಗಳಿಗೆ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಪಬ್ಲಿಕ್ ತೊಂದರೆ ಆಗುತ್ತೆ, ಜಾಸ್ತಿ ತೊಂದರೆ ಆಗುತ್ತೆ. ಮಿಡಿಲ್ ಕ್ಲಾಸ್ ಅವ್ರು ಕಷ್ಟ ಆಗುತ್ತೆ, ಸಾವುಕಾರ ತಗೊಂಡ್ಬಿಡ್ತಾರೆ. ಹೇಳಿದಂತೆ ನಡೆದ ಪ್ರಧಾನಿ ಮೋದಿ ತಮ್ಮ ಬೆಂಗಾವಲು ಪಡೆಯಲ್ಲಿ ಕಡಿತ. ಒಂದ್ ಕಡೆ ಚಿನ್ನದ ದರ ಶಾಕ್ ಆಗಿದ್ರೆ, ಇತ್ತ ಪ್ರಧಾನಿ ಮೋದಿ ತಾವು ಹೇಳಿದ ಮಾತು ಕೇವಲ ಜನರಿಗೆ ಮಾತ್ರವಲ್ಲ, ತಮಗೂ ಮಿತವ್ಯಯ ಅನ್ವಯಿಸುತ್ತೆ ಅಂತ ಸಾಬೀತುಪಡಿಸಿದ್ದಾರೆ. ಯಾಕಂದ್ರೆ ಖುದ್ದು ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನ 50% ಕಡಿತಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಭದ್ರತೆಗೆ ಪೆಟ್ರೋಲ್ ಡೀಸೆಲ್ ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸುವಂತೆ ಮೋದಿ ಆದೇಶ ನೀಡಿದ್ದಾರೆ. ಇದು ನೋಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಹಿಂದಿನ ಬೆಂಗಾವಲು ಪಡೆ. ಆದ್ರೆ ಈಗ ಅಮಿತ್ ಶಾ ತಮ್ಮ ಬೆಂಗಾವಲು ಪಡೆ ವಾಹನಗಳನ್ನ ಕಡಿತಗೊಳಿಸಿದ್ದಾರೆ. ಇಂದು ಕಂಡ ದೃಶ್ಯದಲ್ಲಿ ಅಮಿತ್ ಶಾ ಅವರಿಗೆ ಕೇವಲ 3 ಕಾರು ಮಾತ್ರ ಬೆಂಗಾವಲಿಗೆ ಬಂದಿದ್ದು. ಇನ್ನು ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಮುಂಬೈ ಮೆಟ್ರೋದಲ್ಲಿ ಸಾಮಾನ್ಯರಂತೆ ಪ್ರಯಾಣ ಬೆಳೆಸಿ ಗಮನ ಸೆಳೆದಿದ್ದಾರೆ. ಇನ್ನು ಮಧ್ಯಪ್ರದೇಶದ ಹೈಕೋರ್ಟ್ ನ್ಯಾಯಾಧೀಶರೊಬ್ಬರು ಸೈಕಲ್ ತುಳಿತ ಕೋರ್ಟ್ಗೆ ಬರೋ ಮೂಲಕ ಮಿತವ್ಯಯ ಚಳವಳಿಗೆ ಸಾಕ್ಷಿಯಾಗಿದ್ದಾರೆ. ಒಟ್ನಲ್ಲಿ ಮೋದಿ ಹೇಳಿಕೆ ಈಗ ಪರ ವಿರೋಧದ ಚರ್ಚೆ ತಾರಕಕ್ಕೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಇಂಧನ ಬಳಕೆ ಕಡಿಮೆ ಮಾಡಿ ಎನ್ನುವ ಪ್ರಧಾನಿ ಕರೆಗೆ ಬಿಜೆಪಿ ನಾಯಕರಿಂದ ಸ್ಪಂದನೆ ವ್ಯಕ್ತ ಆಗಿದೆ. ಪ್ರಧಾನಿ ಮೋದಿ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನು ಕಡಿತಗೊಳಿಸಿದ್ರು. ಗೃಹ ಸಚಿವ ಅಮಿತ್ ಶಾ ಕೂಡ ಕಡಿತಗೊಳಿಸಿದ್ದಾರೆ. ಅದರ ಜೊತೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಬಿಜೆಪಿ ಆಡಳಿತದ ರಾಜ್ಯಗಳ ನಾಯಕರುಗಳು ಪಾಲನೆ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ಕಾರ್ ಏರಿದ್ರು ಮಹಾರಾಷ್ಟ್ರ ಡಿಸಿಎಂ ಶಿಂದೆ. ಎಲೆಕ್ಟ್ರಿಕ್ ಕಾರ್ನಲ್ಲೇ ಸಾಮ್ರಾಟ್ ಚೌಧರಿ ಪ್ರಯಾಣ ಮಾಡಿದ್ದಾರೆ. ಇವಿ ಕಾರ್ನಲ್ಲಿ ಬಿಹಾರ ಸಿಎಂ ಸಾಮ್ರಾಟ್ ಚೌಧರಿ ಪ್ರಯಾಣ. ಈ ರೀತಿ ಎನ್ಡಿಎ ಅಧಿಕಾರದಲ್ಲಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರುಗಳು ಪ್ರಧಾನಿ ಮೋದಿ ಕರೆಯನ್ನ ಅದಕ್ಕೆ ಮನ್ನಣೆಯನ್ನು ಕೊಡ್ತಿದ್ದಾರೆ, ಪಾಲನೆ ಮಾಡ್ತಿದ್ದಾರೆ. ಖುದ್ದು ಪ್ರಧಾನಿ ತಮ್ಮ ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆಯನ್ನು ಇಳಿಕೆ ಮಾಡಿದ್ರು. ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗಿದ್ದಾರೆ. ಅದನ್ನೇ ಪಾಲನೆ ಮಾಡೋದಕ್ಕೆ ಉಳಿದ ಸಚಿವರುಗಳು, ಮುಖ್ಯಮಂತ್ರಿಗಳು ಕೂಡ ಮುಂದಾಗ್ತಾ ಇದ್ದಾರೆ.